ಏನು ಇಡೀ ರಾಜ್ಯದಲ್ಲಿ ಈಗಾಗಲೇ ಬರ ತಾಂಡವಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವೇ ಕಣ್ಣಾರೆ ಎಲ್ಲ ವಸ್ತುಸ್ಥಿತಿಯನ್ನು ಕಂಡಿದ್ದೀರಿ. ಇದನ್ನು ನೋಡಿದ್ರೆ ಏನು ಅನಿಸ್ತದೆ ಸರ್, ಎಸ್ಪೆಷಲಿ ರೈತರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಳೆದ 45 ದಿನಗಳಿಂದ ಮುಂಗಾರನ್ನು ನೆಚ್ಕೊಂಡು ರೈತಾಪಿ ವರ್ಗ ಇಡೀ ರಾಜ್ಯದಲ್ಲಿ ಬಿತ್ತನೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲಿವರೆಗೂ ನಿನ್ನೆ ವಿಜಯಪುರಕ್ಕೆ ಹೋಗಿದ್ದೆ, ಇವತ್ತು ಬಾಗಲಕೋಟೆ ಬಾದಾಮಿಲಿ ನಿಂತಿದ್ದೇನೆ. ಬಾದಾಮಿಗೂ ವಿಜಯಪುರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಂದರೆ ಅಲ್ಲಿ ಬಿತ್ತನೆ ಜನ ಹೆಚ್ಚಾಗಿ ಮಾಡಿಲ್ಲ, ಒಂದು 30% ಬಿತ್ತನೆ ಆಗಿದೆ. ಆದರೆ ಇಲ್ಲಿ 70ರಿಂದ 80% ಜನ ಬಿತ್ತನೆ ಮಾಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಬಹುಶಃ ಮಳೆರಾಯನ ಒಂದು ಆಶೀರ್ವಾದ ಬರುತ್ತೆ, ಒಂದು ಕೃಪಾ ಕಟಾಕ್ಷ ಇರುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಶಾದಾಯಕವಾಗಿ ಮಾಡಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕೃಷಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹಲವಾರು ಕಡೆ ಹೋಗಿದ್ದೆ, ಬಿತ್ತನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ ಪ್ರದೇಶಗಳು. ಇವತ್ತು ನಿಮಗೆ ಮೆಕ್ಕೆಜೋಳ ಇರ್ಬೋದು, ಅಥವಾ ಹಲವಾರು ಹೂಗಳನ್ನ ಬೆಳೆದಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಹಲವಾರು ಪಲ್ಸಸ್ನ ಬೆಳೆದಿರ್ತಕ್ಕಂಥದ್ದು ಇರ್ಬೋದು, ನೋಡ್ತಾ ಇದ್ದೇವೆ. ಆದರೆ ಎಲ್ಲ ಸಂಪೂರ್ಣವಾಗಿ ನಾಶ ಆಗೋಗಿದೆ. ಕಾರಣ ಏನಂತ ಹೇಳಿದ್ರೆ ಒಂಚೂರು ತೇವಾಂಶ ಇಲ್ಲ, ಬಿತ್ತನೆ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಹಾಗಾಗಿ ರೈತರಲ್ಲಿ ಒಂದು ಮನವಿ ಏನಂದರೆ, ನಾವು 25ರಿಂದ 30 ಸಾವಿರಕ್ಕೂ ಅಧಿಕ ಗೊಬ್ಬರ ತಗೊಬರೋದಕ್ಕೆ ಬಿತ್ತನೆ ಬೀಜಕ್ಕೆ ಸಾಲ ತೊಗೊಂಡಿದ್ದೀವಿ. ನಮಗೆ ದಯವಿಟ್ಟು ಅದಕ್ಕೆ ಒಂದು ಒನ್ ಟೈಮ್ ಕಾಂಪನ್ಸೇಷನ್ನು ನಾವು ಒಂದು ಎಕರೆಗೆ 25,000 ಕೊಡಿಸ್ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ಇದನ್ನು ನಾವು ಭಾಳ ಇನ್ನು ಮತ್ತಷ್ಟು ವಿಚಾರಗಳು ನಮಗೆ ಮನವಿ ಮಾಡಿದ್ದಾರೆ. ಅದು ಭಾಳ ಗಂಭೀರವಾಗಿ ನಮ್ಮ ಇವರು ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬು ಅವರು ಜೊತೆಯಲ್ಲಿದ್ದಾರೆ. ಅಧಿಕೃತವಾಗಿ 6ನೇ ತಾರೀಕು ಮುಂದಿನ ತಿಂಗಳಿಂದ ನಮಗೆ ಅಧಿವೇಶನ ಪ್ರಾರಂಭ ಆಗ್ತಾಯಿದೆ. ಸದನದ ಒಳಗಳು ಮಾತಾಡ್ತೀವಿ, ಜೊತೆಯಲ್ಲಿ ರಾಜ್ಯಪಾಲರಿಗೂ ಒಂದು ವರದಿ ತಯಾರಿ ಮಾಡಿ ಕೊಡ್ತೇವೆ. ಸರ್, ಈಗ ಕೇಂದ್ರಕ್ಕೆ ಏನು DK ಶಿವಕುಮಾರ್ ಮನವಿ ಮಾಡಿದರೆ ಬರ ಅಧ್ಯಯನ ತಂಡವನ್ನು ಕಳಿಸಿ ಪರಿಹಾರ ಕೊಡಿ ಅಂತ ಹೇಳ್ಕೊಂಡು, ಅದರ ಜೊತೆಗೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಇಂತಹ ಒಂದು ಸ್ಥಿತಿಗತಿಯಲ್ಲಿ ಇರಬೇಕಾದಂಥ ಕೃಷಿ ಸಚಿವರೇ ಇಲ್ಲ. ಇದೆಂಥ ದುರಂತದ ಸಂಗತಿ ಅಂತ ನೋಡಿ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ, ಪಾಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಇರ್ತಕ್ಕಂಥ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಬಹುಶಃ ವಿದೇಶದಲ್ಲಿದ್ದರು ಒಂದು 18 ದಿನಗಳ ಕಾಲ. ಈಗ ಕೈಗೆ ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ. ಬಟ್ ಇದರಲ್ಲಿ ಈಗ ಆಷಾಢ ಶುರು ಆಗಿದೆ, ಗೊತ್ತಿಲ್ಲ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ. ಇಲ್ಲಿ ಇರಲಿ ಆಯಿತು, ಕೃಷಿ ಸಚಿವರು ಕಳೆದ ಬಾರಿನೂ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣನ ಸರ್ಕಾರದಲ್ಲಿ ಅವರು ಇದ್ದರು, ನಮ್ಮ ಜಿಲ್ಲೆಯವರೇ ಆಗಿದ್ದರು. ಅತಿವೃಷ್ಟಿ ಆದಾಗ ನಾವೆಲ್ಲ ಬಂದಿದ್ವು. ಒಂದಿನ ಯಾರು ಬಂದು ಮೈಕೈ ಒದರ್ಕೊಂಡು ಕಲ್ಯಾಣ ಕರ್ನಾಟಕದ ಕಡೆಗೆ ಬಂದು ಕಷ್ಟ ಕೇಳಲಿಲ್ಲ. ಈಗ ಇಲ್ಲಿರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಚುನಾಯಿತಿ ಪ್ರತಿನಿಧಿಗಳ ಜವಾಬ್ದಾರಿ ಇದೆ. ಅದನ್ನು ಅರ್ಥಕೋಬೇಕು, ಈಗಲಾಗಲೂ ಅರ್ಥಕೋಬೇಕು. ಇಲ್ಲೇ ನಾವು ರಾಜಕಾರಣ ಮಾಡೋಕ್ಕೆ ಬಂದಿದ್ದೀವಿ. ಒಟ್ಟಾರೆಯಾಗಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರಿಗೂ ಹೆಚ್ಚಿನ ಜವಾಬ್ದಾರಿ ಇದೆ. ಸರ್ಕಾರದ ಮೇಲೆ ನಾವು ಯಾವ ರೀತಿ ಒತ್ತಡ ಒತ್ತಾಯ ಮಾಡ್ತಾಯಿದ್ದೀವೋ ರೈತರ ಪರವಾಗಿ, ಅವರು ಅವ್ರ ಜವಾಬ್ದಾರಿನ ಅರ್ಥಕೊಂಡು ಮೆರಿಬೇಕು. ಇಂತಹ ಸಂದರ್ಭದಲ್ಲಿ ರೈತರ ಭೂಮಿಯಲ್ಲಿ ಫೀಲ್ಡ್ ಮೇಲೆ ಇರಬೇಕಾದಂತಹ ಶಾಸಕರು, ಮಂತ್ರಿಗಳು, ಕೆಲವೊಂದಿಷ್ಟು ಜನಪ್ರತಿನಿಧಿಗಳು ದೆಹಲಿಯಲ್ಲಿ ಹೋಗಿ ಸುಡ್ಗೆಸ್ ರಾಜಕಾರಣ ಮಾಡಲು ಮುಂದಾಗ್ತಾ ಇದ್ದಾರೆ, ಲಾಬಿ ನಡೆಸ್ತಾ ಇರುವಂಥ ಕೆಲಸ ನಡೀತಾ ಇದೆ. ಈಗ ಮಾನ್ಯ ಕುಮಾರಣ್ಣ ಅವರು ಮೊದಲನೇ ದಿನವೇ ಹೇಳ್ಬಿಟ್ರು, ಪೇಮೆಂಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ 2 ಕೋಟಾ ಇದೆ. ಹಾಗಾಗಿ ಇಲ್ಲಿ ಪೇಮೆಂಟ್ ಕೋಟದವರು ಭಾಳ ಜನ ಡೆಲ್ಲಿಗೆ ಓಡಾಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಕೋಟದವ್ರಿಗೆ ಬಹುಶಃ ಹೆಚ್ಚಿನ ಮಳೆ ಆಗ್ತಕ್ಕಂಥದ್ದು ಇರೋದಿಲ್ಲ ಅನ್ನೋದು ನನ್ನ ಭಾವನೆ. ಅದು ಗೊತ್ತಿಲ್ಲ, ಸಚಿವ ಸಂಪುಟ ರಚನೆ ಆದಮೇಲೆ ಚರ್ಚೆ ಮಾಡ್ತೀನಿ. ಸರ್, ಕೊನೆಯದ ಇನ್ನೊಂದು ಸರ್, ಬಿಡದಿ ವಿಚಾರಕ್ಕೆ ಹೋದ್ರೆ ದೇವೇಗೌಡರು ಕೂಡ ಪ್ರತಿಭಟನೆ ಇಳಿಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್. ಅದ್ರ ಈಗ ಈ ಇಳಿ ವಯಸ್ಸಲ್ಲಿ ದೇವೇಗೌಡರು ಸಾಹೇಬರು ಒಂದಲ್ಲ 2-3 ಸಲ ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನನ್ನನ್ನು ಕರೆದು ಹಲವಾರು ಬಾರಿ ಇದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಎಲ್ಲಿಗೆ ಬಂದು ನಿಂತಿದೆ, ಏನಿದೆ ಪರಿಸ್ಥಿತಿ, ವಾಸ್ತವ ನೈಜ ಸ್ಥಿತಿಗತಿಗಳೇನಿದೆ ಅನ್ನೋದನ್ನು ನನ್ನ ಮೂಲಕನೂ ಕೂಡ ಕೆಲವೊಂದಷ್ಟು ರಿಪೋರ್ಟಿಂಗ್ ಆಗಿದೆ ದೇವೇಗೌಡರು ಸಾಹೇಬ್ರಿಗೆ. ಒಂದು, ದೇವೇಗೌಡರು ಸದಾಕಾಲ ಯಾವತ್ತೂ ರೈತರ ಪರವಾಗಿ ಕಮಿಟ್ಮೆಂಟ್ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿತ್ವ. ಹಾಗಾಗಿ ಅವರಲ್ಲಿ ಒಂದು ಸ್ಪಷ್ಟತೆ ಇದೆ. ಅಂಥ ಸನ್ನಿವೇಶ ಬಂದು ರೈತರನ್ನ ನೀವು ಫೋರ್ಸ್ಫುಲಿ ಏನಾದರೂ ಲ್ಯಾಂಡ್ ಅಕ್ವಿಸಿಷನ್ಗೆ ಒಳಗಾಗ್ತಕ್ಕಂಥದ್ದಕ್ಕೆ ಏನಾದರೂ ನೀವು ಪ್ರಯತ್ನ ಮಾಡಿದರೆ ನಾನೇ ಬಂದು ಧರಣಿಯನ್ನು ಕೂತ್ಕೊಳ್ಬೇಕಾಗ್ತದೆ ಅನ್ನೋ ಒಂದು ಎಚ್ಚರಿಕೆ ಗಂಟೆಯನ್ನು ಬಹುಶಃ ನಿನ್ನೆ ದಿನವೂ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ. ಅವ್ರ ಮಾತಿಗೆ ದೇವೇಗೌಡರು ಸಾಹೇಬರು ವಯಸ್ಸೇನೇ ಇರಲಿ ಭದ್ರಾಗಿರ್ತಾರೆ, ನಾವು ಅವ್ರ ಜೊತೆಲಿ ಇರ್ತೀವಿ. ರೈತರ ಮೇಲೆ ಕೇಸ್ ಹಾಕುವ ಮೂಲಕ ಅಲ್ಲಿ ರೈತರನ್ನು ಕೂಡ ಗುಂಡಾ ರೀತಿ ಬಿಂಬಿಸುವಂಥ ಕೆಲಸ ನಡೀತಾ ಇದೆ ಅಂತ. ಈಗ ನಿನ್ನೆ ನೋಡಿ FIR ಮಾಡಿದ್ದಾರೆ, 10 ಜನದ ಮೇಲೆ FIR, ಅದರಲ್ಲಿ 5 ಜನ ಹೆಣ್ಮಕ್ಳ ಮೇಲೆ FIR ಮಾಡಿದ್ದಾರೆ. ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ 3 ಜನ FIR ಮಾಡಿರ್ತಕ್ಕಂಥ 10 ಜನ ವ್ಯಕ್ತಿಗಳಲ್ಲಿ 3 ಜನ ಆ ಸ್ಥಳದಲ್ಲೇ ಇಲ್ಲ. ಆಮೇಲೆ ಇನ್ನೊಂದಿಬ್ಬರು ಬೆಂಗಳೂರಲ್ಲೇ ಇಲ್ಲ, ಒಬ್ರು ಯಾರೋ ಡೆಲ್ಲಿಲಿ ಇದ್ದಾರಂತೆ. ಮತ್ತು FIRನ ಯಾವ ರೀತಿ ಮಾಡಿದ್ದಾರೆ, FIRನ ಕಂಟೆಂಟು ಬೇರೆ ಬೇರೆ ಥರ ಇರಬೇಕಲ್ವಾ. ಕಂಟೆಂಟು ಕೂಡ ಒಂದೇ ಆಗಿದೆ. 2 FIRಲ್ಲಿ ಒಂದೇ ಕಂಟೆಂಟ್ ಇದೆ.
ಇದು ಏನಾಗಿದೆ ಅಂದರೆ ಉದ್ದೇಶಪೂರ್ವಕವಾಗಿ 307 ಆಗ್ತಕ್ಕಂಥದ್ದು, ರೈತರನ್ನ ಎದುರಿಸಿ ಬೆದರಿಸಿ ಕೈಕಟ್ಟೆ ಹಾಕಿ ಮನೇಲಿ ಕೂರಿಸ್ತೀವಿ ಅಂತಕ್ಕಂಥ ಭಾವನೆಗಳೇನಾದರೂ ಸರ್ಕಾರದ ಹತ್ರ ಇದ್ದರೆ, ರೈತರು ಇವತ್ತೇನು ಓಟ್ ಹಾಕಿದ್ದಾರೆ ಅಥವಾ ಎಷ್ಟು ಜನ ಹಾಕಿದಾರೋ ಏನೋ ಗೊತ್ತಿಲ್ಲ, ಕೈಗೆ ಕೋಲ್ ಎತ್ಕೊಳ್ತಕ್ಕಂಥದ್ದು ರೈತರಿಗೆ ಗೊತ್ತಿದೆ. ದಯವಿಟ್ಟು ಪರೀಕ್ಷೆ ಮಾಡಬೇಡಿ. ಥ್ಯಾಂಕ್ ಯು ಸರ್. ಇದಿಷ್ಟು ಏನು JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.